2019 ಅಮ್ಮಗೆ ಮೈಸೂರು ಬಂದಾಗ ಹಿಪ್ ಫ್ರ್ಯಾಕ್ಚರ್ ಆಗಿತ್ತು. ಆವಾಗ ನಾನೇ ಅವ್ರದ್ದು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ದೆ. ಸೊ ಅವಾಗಿಂದ ಅವ್ರ ಜೊತೆ ಫ್ಯಾಮಿಲಿ ಮೆಂಬರ್ ಥರ ಇದ್ದೀವಿ. ಎಲ್ಲರೂ ನವೀನ್, ಪವನ್ ಅವರೆಲ್ಲ ಯಾವಾಗಲೂ ರೆಗ್ಯುಲರ್ ಟಚ್ ಇರೋರು. ಏನೇ ತೊಂದರೆ ಇದ್ದರೂ ಮೇಡಮ್ ಪಾಪ ನಮ್ಮ ಹತ್ರನೇ ಫಸ್ಟ್ ಮಾತಾಡ್ಬಿಟ್ಟೆ ಮುಂದೆ ಟ್ರೀಟ್ಮೆಂಟ್ ತಗೊಳ್ಳೋರು. ಸೊ ಈಗಲೂ ರೀಸೆಂಟ್ಲಿ ಕೂಡ ಅವ್ರಿಗೆ ಸ್ವಲ್ಪ ಕಾಲದೆಲ್ಲ ಊತ ಎಲ್ಲ ಬಂದಿತ್ತು, ಟ್ರೀಟ್ಮೆಂಟ್ ಆಗಿತ್ತು. ಬಟ್ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ಟು ಈ ಸತಿ ಈ ಥರ ತೊಂದರೆ ಆಗಿ ಅಪಘಾತ ಆಗಿದೆ. ಚೆನ್ನಾಗಿದೆ. ಹೌದು, 2019 ಆಪರೇಷನ್ ಆಗಿರೋದು, ಇವತ್ತು 7 ವರ್ಷ ಮುಂಚೆ. ಸೊ ಚೆನ್ನಾಗಿ ನಡ್ಕೊಂಡು ಓಡಾಡ್ಕೊಂಡಿದ್ರು. ಸೊ ಈಗ ಬರ್ತಾ ಬರ್ತಾ ಸ್ವಲ್ಪ ಅವ್ರ ಮಗದು ಡೆತ್ ಆದಮೇಲೆ ಅವ್ರದ್ದು ಹೆಲ್ತ್ ಕಂಡೀಷನ್ ಸ್ವಲ್ಪ ಡಿಟೋರೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿತ್ತು, ಇನ್ನೂ ಮೊನ್ನೆನೂ ಚೆನ್ನಾಗೇ ಇತ್ತು. ಬಟ್ ಸಡನ್ನಾಗಿ ಅದು ಡಯಾಬಿಟೀಸ್ ಮತ್ತು ಸ್ವಲ್ಪ ಇನ್ಫೆಕ್ಷನಿಂದ ಪದೇ ಪದೇ ಮನೆಗೆ ಬಂದು ನೋಡ್ಕೋತಿದ್ರಿ ಅಂತ ಹೇಳಿದ್ರು. ಸೊ ವೀಸಿಂಗ್ ಪ್ರಾಬ್ಲಮ್ ಏನು, ಅವ್ರಿಗೆ ಕಾಲು ನೋವು? ಅದೇ ನಾನು ಆರ್ಥೋಪೆಡಿಕ್ ಸರ್ಜನು. ಸೊ ಇನ್ನೊಬ್ರು ಡಾಕ್ಟ್ರು ಅದೇ ವೀಸಿಂಗ್ ನೋಡ್ತಾ ಇದ್ರು. ಸೊ ಮೂಳೆದು ಏನೇ ಸಂಬಂಧ ಐತಿದ್ರು ನಾನು ನೋಡ್ತಾ ಇದ್ದೆ. ಅದು ಬ್ಲಡ್ ಸಪ್ಲೈ ಸ್ವಲ್ಪ ಕಮ್ಮಿ ಆದಾಗ ಆ ಥರ ಆಗುತ್ತೆ. ಸೊ ಬಟ್ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಡ್ತಾ ಇದ್ದೀವಿ. ಗ್ಯಾಂಗ್ರೀನ್ ಅಂದರೆ ಅಂಥದ್ದು ಏನು ಆಗಿರಲಿಲ್ಲ. ಬಟ್ ಜಸ್ಟ್ ಸ್ವಲ್ಪ ಬ್ಲಡ್ ಸಪ್ಲೈ ಕಮ್ಮಿ ಇತ್ತು. ನಾನು ನೋಡಿದ್ದು ಲಾಸ್ಟ್ ಮಂತ್ ಓಡಾಡ್ತಿದ್ರು, ಚೆನ್ನಾಗಿ ಓಡಾಡ್ತಿದ್ರು. ಇವನ್ ನೆನ್ನೆ ಮನೆವರೆಗೂ ಓಡಾಡ್ಕೊಂಡಿದ್ರು, ಏನು ತೊಂದರೆ ಇಲ್ಲ. ಯಾಕಂದರೆ ಇಲ್ಲಿ ಹುಷಾರಿಲ್ಲ ಅಂದಾಗ ಬಂದರು ಅಂದರು ಕೊನೆಯಲ್ಲಿ ಇದು ಅವಾಗ ಬಂದಾಗ ಹೇಗಿತ್ತು ಅವ್ರ ಪರಿಸ್ಥಿತಿ? ನಾನು ಈಗ ರೀಸೆಂಟಾಗಿ ನೋಡಿರಲಿಲ್ಲ. ನಿನ್ನೆ ಅಪೋಲೋ ಹಾಸ್ಪಿಟ್ಲಲ್ಲೇ ನೋಡಿದ್ದು ನಾನು ಅವ್ರು. ಸರ್ ನಿಮ್ಮ ಜೊತೆ ಹೆಂಗಿತ್ತು ಸರ್ ಓಡಾಟ? ನಿಮ್ಮ ಜೊತೆ ಯಾವ ರೀತಿಯಾಗಿತ್ತು ಓಡಾಟ? ಹೇಗಿತ್ತು ನಿಮ್ಮ ಜೊತೆ ಯಾವ ರೀತಿ ಮಾತಾಡ್ತಾರೆ? ಮಗ ಥರನೇ ನೋಡ್ಕೊತಿದ್ರು ನನಗೂ ಅವರು. ಯಾಕಂತಂದರೆ ಈಸ್ ಅ ಬಿಗ್ ಸಿಂಗರ್. ಹೌದು, ಅಲ್ಲ ಭಾಳ ಹಂಬಲ್ಲು ಆ ಥರ ಲೇಡಿ ಅದ. ಈಗ ನಾವು ನಮ್ಮ ವೈಫ್ ಇರಲಿ, ಹೋದ ತಿಂಗಳು ಅವ್ರ ಮನೇಲಿ ಕೂತ್ಕೊಂಡು ಎಲ್ಲರೂ ಹಾಡು ಹೇಳೋರೆಲ್ಲ ಬಂದಿದ್ರು ಫ್ರೆಂಡ್ಸು. ಸೊ ಜೊತೆಗೆ ಕೂತ್ಕೊಂಡೆ ಅವ್ರ ಜೊತೆ ಹಾಡು ಕೇಳ್ಕೊಂಡೆ ಇದು ಮಾಡ್ತಿದ್ವಿ. ಆ ಥರ ಮನೆ ಥರ ನೋಡಿದ್ರು. ನಮ್ಮ ಮನೆಗೆ ಬಂದಿದ್ದಾರೆ, ಮೈಸೂರಲ್ಲೇ ನನ್ನ ಮನೆಗೂ ಬಂದಿದ್ದಾರೆ. ಸೊ ಆ ಥರ ಫ್ಯಾಮಿಲಿ ಮೆಂಬರ್ ಥರನೇ ನೋಡ್ಕೊಳ್ಳೋರು ನಮ್ಮನ್ನ. ಈ ಥರ ಹಂಬಲ್ ಲೇಡಿ ನಾವು ನೋಡಿಲ್ಲ, ಇಷ್ಟೊಂದು ಅವ್ರ ಕೀರ್ತಿ. ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲ ಸರ್ ಅವ್ರಿಗೆ. ಹೌದು ಹೌದು, ಅಷ್ಟು ಇದಾಗಿರುತ್ತೆ. ಬಟ್ ನಮ್ಮ ಜೊತೆ ಭಾಳ ಕ್ಲೋಸ್ ಇದ್ರು. ಥ್ಯಾಂಕ್ ಯು. 2019 ಅಮ್ಮಗೆ ಮೈಸೂರು ಬಂದಾಗ ಹಿಪ್ ಫ್ರ್ಯಾಕ್ಚರ್ ಆಗಿತ್ತು. ಆವಾಗ ನಾನೇ ಅವ್ರದ್ದು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ದೆ. ಸೊ ಅವಾಗಿಂದ ಅವ್ರ ಜೊತೆ ಫ್ಯಾಮಿಲಿ ಮೆಂಬರ್ ಥರ ಇದ್ದೀವಿ. ಎಲ್ಲರೂ ನವೀನ್, ಪವನ್ ಅವರೆಲ್ಲ ಯಾವಾಗಲೂ ರೆಗ್ಯುಲರ್ ಟಚ್ ಇರೋರು. ಏನೇ ತೊಂದರೆ ಇದ್ದರೂ ಮೇಡಮ್ ಪಾಪ ನಮ್ಮ ಹತ್ರನೇ ಫಸ್ಟ್ ಮಾತಾಡ್ಬಿಟ್ಟೆ ಮುಂದೆ ಟ್ರೀಟ್ಮೆಂಟ್ ತಗೊಳ್ಳೋರು. ಸೊ ಈಗಲೂ ರೀಸೆಂಟ್ಲಿ ಕೂಡ ಅವ್ರಿಗೆ ಸ್ವಲ್ಪ ಕಾಲದೆಲ್ಲ ಊತ ಎಲ್ಲ ಬಂದಿತ್ತು, ಟ್ರೀಟ್ಮೆಂಟ್ ಆಗಿತ್ತು. ಬಟ್ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ಟು ಈ ಸತಿ ಈ ಥರ ತೊಂದರೆ ಆಗಿ ಅಪಘಾತ ಆಗಿದೆ. ಚೆನ್ನಾಗಿದೆ. ಹೌದು, 2019 ಆಪರೇಷನ್ ಆಗಿರೋದು, ಇವತ್ತು 7 ವರ್ಷ ಮುಂಚೆ. ಸೊ ಚೆನ್ನಾಗಿ ನಡ್ಕೊಂಡು ಓಡಾಡ್ಕೊಂಡಿದ್ರು. ಈಗ ಬರ್ತಾ ಬರ್ತಾ ಸ್ವಲ್ಪ ಅವ್ರ ಮಗದು ಡೆತ್ ಆದಮೇಲೆ ಅವ್ರದ್ದು ಹೆಲ್ತ್ ಕಂಡೀಷನ್ ಸ್ವಲ್ಪ ಡಿಟೋರೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿತ್ತು, ಇನ್ನೂ ಮೊನ್ನೆನೂ ಚೆನ್ನಾಗೇ ಇತ್ತು. ಬಟ್ ಸಡನ್ನಾಗಿ ಅದು ಡಯಾಬಿಟೀಸ್ ಮತ್ತು ಸ್ವಲ್ಪ ಇನ್ಫೆಕ್ಷನಿಂದ ಪದೇ ಪದೇ ಮನೆಗೆ ಬಂದು ನೋಡ್ಕೋತಿದ್ರಿ ಅಂತ ಹೇಳಿದ್ರು. ಸೊ ವೀಸಿಂಗ್ ಪ್ರಾಬ್ಲಮ್ ಏನು, ಅವ್ರಿಗೆ ಕಾಲು ನೋವು? ಅದೇ ನಾನು ಆರ್ಥೋಪೆಡಿಕ್ ಸರ್ಜನು. ಸೊ ಇನ್ನೊಬ್ರು ಡಾಕ್ಟ್ರು ಅದೇ ವೀಸಿಂಗ್ ನೋಡ್ತಾ ಇದ್ರು. ಸೊ ಮೂಳೆದು ಏನೇ ಸಂಬಂಧ ಐತಿದ್ರು ನಾನು ನೋಡ್ತಾ ಇದ್ದೆ. ಅದು ಬ್ಲಡ್ ಸಪ್ಲೈ ಸ್ವಲ್ಪ ಕಮ್ಮಿ ಆದಾಗ ಆ ಥರ ಆಗುತ್ತೆ. ಸೊ ಬಟ್ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಡ್ತಾ ಇದ್ದೀವಿ. ಗ್ಯಾಂಗ್ರೀನ್ ಅಂದರೆ ಅಂಥದ್ದು ಏನು ಆಗಿರಲಿಲ್ಲ. ಬಟ್ ಜಸ್ಟ್ ಸ್ವಲ್ಪ ಬ್ಲಡ್ ಸಪ್ಲೈ ಕಮ್ಮಿ ಇತ್ತು. ನಾನು ನೋಡಿದ್ದು ಲಾಸ್ಟ್ ಮಂತ್ ಓಡಾಡ್ತಿದ್ರು, ಚೆನ್ನಾಗಿ ಓಡಾಡ್ತಿದ್ರು. ಇವನ್ ನೆನ್ನೆ ಮನೆವರೆಗೂ ಓಡಾಡ್ಕೊಂಡಿದ್ರು, ಏನು ತೊಂದರೆ ಇಲ್ಲ. ಯಾಕಂದರೆ ಇಲ್ಲಿ ಹುಷಾರಿಲ್ಲ ಅಂದಾಗ ಬಂದರು ಅಂದರು ಕೊನೆಯಲ್ಲಿ ಇದು ಅವಾಗ ಬಂದಾಗ ಹೇಗಿತ್ತು ಅವ್ರ ಪರಿಸ್ಥಿತಿ? ನಾನು ಈಗ ರೀಸೆಂಟಾಗಿ ನೋಡಿರಲಿಲ್ಲ. ನಿನ್ನೆ ಅಪೋಲೋ ಹಾಸ್ಪಿಟ್ಲಲ್ಲೇ ನೋಡಿದ್ದು ನಾನು ಅವ್ರು. ಸರ್ ನಿಮ್ಮ ಜೊತೆ ಹೆಂಗಿತ್ತು ಸರ್ ಓಡಾಟ? ನಿಮ್ಮ ಜೊತೆ ಯಾವ ರೀತಿಯಾಗಿತ್ತು ಓಡಾಟ? ಹೇಗಿತ್ತು ನಿಮ್ಮ ಜೊತೆ ಯಾವ ರೀತಿ ಮಾತಾಡ್ತಾರೆ? ಮಗ ಥರನೇ ನೋಡ್ಕೊತಿದ್ರು ನನಗೂ ಅವರು. ಯಾಕಂತಂದರೆ ಈಸ್ ಅ ಬಿಗ್ ಸಿಂಗರ್. ಹೌದು, ಅಲ್ಲ ಭಾಳ ಹಂಬಲ್ಲು ಆ ಥರ ಲೇಡಿ ಅದ. ಈಗ ನಾವು ನಮ್ಮ ವೈಫ್ ಇರಲಿ, ಹೋದ ತಿಂಗಳು ಅವ್ರ ಮನೇಲಿ ಕೂತ್ಕೊಂಡು ಎಲ್ಲರೂ ಹಾಡು ಹೇಳೋರೆಲ್ಲ ಬಂದಿದ್ರು ಫ್ರೆಂಡ್ಸು. ಸೊ ಜೊತೆಗೆ ಕೂತ್ಕೊಂಡೆ ಅವ್ರ ಜೊತೆ ಹಾಡು ಕೇಳ್ಕೊಂಡೆ ಇದು ಮಾಡ್ತಿದ್ವಿ. ಆ ಥರ ಮನೆ ಥರ ನೋಡಿದ್ರು. ನಮ್ಮ ಮನೆಗೆ ಬಂದಿದ್ದಾರೆ, ಮೈಸೂರಲ್ಲೇ ನನ್ನ ಮನೆಗೂ ಬಂದಿದ್ದಾರೆ. ಸೊ ಆ ಥರ ಫ್ಯಾಮಿಲಿ ಮೆಂಬರ್ ಥರನೇ ನೋಡ್ಕೊಳ್ಳೋರು ನಮ್ಮನ್ನ. ಈ ಥರ ಹಂಬಲ್ ಲೇಡಿ ನಾವು ನೋಡಿಲ್ಲ, ಇಷ್ಟೊಂದು ಅವ್ರ ಕೀರ್ತಿ. ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲ ಸರ್ ಅವ್ರಿಗೆ. ಹೌದು ಹೌದು, ಅಷ್ಟು ಇದಾಗಿರುತ್ತೆ. ಬಟ್ ನಮ್ಮ ಜೊತೆ ಭಾಳ ಕ್ಲೋಸ್ ಇದ್ರು. ಥ್ಯಾಂಕ್ ಯು. ಥ್ಯಾಂಕ್ ಯು.